ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಇಂದು ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಅವರು ಕಲಬುರಗಿ ನಗರ ಪೊಲೀಸ್ ಇಲಾಖೆಯ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ವರ್ಷವಿಡೀ ಒತ್ತಡದಲ್ಲಿ ಕೆಲಸ ಮಾಡುವ ಪೊಲೀಸರಿಗೆ ಕ್ರೀಡಾಕೂಟವು ಚೇತೋಹಾರಿ ವಾತಾವರಣ ರೂಪಿಸಲಿದ್ದು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಪ್ರಾದೇಶಿಕ ಆಯುಕ್ತರಾದ ಕೃಷ್ಣ ಬಾಜಪೇಯಿ ಸಲಹೆ ನೀಡಿದ್ದಾರೆ. ಅವರು ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಹಮ್ಮಿಕೊಂಡಿದ್ದ ವಾರ್ಷಿಕ ಕ್ರೀಡಾಕೂಟವನ್ನ ಉದ್ಘಾಟಿಸಿ ಮಾತನಾಡಿದರು. 3 ದಿನ ಎಲ್ಲಾ ವಿಷಯಗಳನ್ನು ಬಿಟ್ಟು ಸಹೋದ್ಯೋಗಿಗಳೊಂದಿಗೆ ಸಮಯ ಕಳೆಯಿರಿ. ಸೋಲು ಗೆಲುವಿಗಿಂತ ಭಾಗಿತ್ವ ಮುಖ್ಯ. ಕ್ರೀಡಾಕೂಟಕ್ಕೆ ಸೀಮಿತವಾಗದೆ ಹವ್ಯಾಸ ಆಗಲಿ. ಬ್ಯಾಡ್ಮಿಂಟನ್, ಸ್ವಿಮ್ಮಿಂಗ್ ಸೇರಿದಂತೆ ಇತರೆ ಕ್ರೀಡೆಗಳಲ್ಲಿ ನಿತ್ಯ ತೊಡಗಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಸ್ವಾಗತಿಸಿದರು. ಡಿಸಿಪಿಗಳಾದ ಕನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ನಗರ ವ್ಯಾಪ್ತಿಯ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಲೂನ್ ಹಾರಿಸಿ ಪಾರಿವಾಳ ಹಾರಿಬಿಟ್ಟು ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕಳೆದ ವರ್ಷದ ಸರ್ವೋತ್ತಮ ಪ್ರಶಸ್ತಿ ಪುರಸ್ಕೃತರಾದ MM ನದಾಫ್ ಕ್ರೀಡಾ ಜ್ಯೋತಿ ಅರ್ಪಿಸಿದರು. ಪರೇಡ್ ಕಮಾಂಡರ್ ಶಿವಕುಮಾರ್ ಪಥಸಂಚಲನ ಮುಂದುವರೆಸಿದರು. 3 ದಿನ ನಡೆಯುವ ವಿವಿಧ ಸ್ಪರ್ಧೆಗಳಲ್ಲಿ ಪೊಲೀಸ್ ಸಿಬ್ಬಂದಿ ಭಾಗವಹಿಸಲಿದ್ದಾರೆ. ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಈ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ಭಾಗವಹಿಸಕ್ಕೆ ಬಂದಿದ್ದಾರೆ. ನಾವು ಎಲ್ಲ ತಂಡಗಳು, ಎಲ್ಲ ಪ್ಲೇಯರ್ಸ್, ಎಂಪೈರ್ಸ್, ನಮ್ಮ ವೀಕ್ಷಕರು ಆ್ಯಂಡ್ ಮಾಧ್ಯಮ ಮಿತ್ರರು, ಇಟ್ಸ್ ಅ ಗ್ರೇಟ್ ಆನರ್ ಆ್ಯಂಡ್ ಪ್ರಿವಿಲೇಜ್ ಫಾರ್ ಮೀ. ಕಲಬುರಗಿ ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ಕ್ಕೆ ನಾನು ಚಾಲನೆ ಮಾಡಿದ್ದೀನಿ. ಮುಖ್ಯವಾಗಿ ತಾವು ಎಲ್ಲರೂ ಈ ಫುಲ್ ವರ್ಷದಲ್ಲಿ ಇದು ಬಹಳ ಕಠಿಣವಾಗಿ ನೀವು ಪರಿಶ್ರಮ ಮಾಡ್ತೀರಿ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಇದು 3 ದಿನ ನೀವು ಎಲ್ಲರಿಗೆ ಎಲ್ಲ ಬಿಟ್ಟು ನೀವು ಫುಲ್ ಮನೋಭಾವದಿಂದ, ಕ್ರೀಡೆಯ ಮನೋಭಾವದಿಂದ, ಫುಲ್ ಎಂಗೇಜ್ಮೆಂಟಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮುಖ್ಯವಾಗಿ ಈ ಈವೆಂಟ್ಸ್ ಯಾಕೆ ಆರ್ಗನೈಸ್ ಆಗುತ್ತೆ, ಸೊ ದ್ಯಾಟ್ ನೀವು ಎಲ್ಲದು ಯು ಕ್ಯಾನ್ ಜಸ್ಟ್ ಲೀವ್ ಯುವರ್ ಪ್ರೆಷರ್ ಆ್ಯಂಡ್ ಈ 3-4 days ಯು ಮೇ ರಿಲ್ಯಾಕ್ಸ್ ಹಿಯರ್. ಇಲ್ಲಿ ವಿನ್ನಿಂಗ್ ಆರ್ ಲೂಸಿಂಗ್ ಅದು ಅಷ್ಟು ಮ್ಯಾಟರ್ ಆಗಲ್ಲ. ಮುಖ್ಯವಾಗಿ ನೀವು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಆ್ಯಂಡ್ ಒಂದು ಕಾಂಪಿಟೇಟರಿಂದ ಇಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಿ. ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ನಾವು ನಮ್ಮೆಲ್ಲರಿಗೂ ಎಲ್ಲ ಟೀಮ್ಸ್ ಯಾರು ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಾನು ಎಲ್ಲರಿಗೂ ಶುಭಾರಿಸ್ತೀನಿ. ಆ್ಯಂಡ್ ಸ್ವಲ್ಪ ಈ ವೆದರ್ ಬಗ್ಗೆ ಡೌಟ್ ಇತ್ತು, ಯಾಕಂದರೆ ಬೆಂಗಳೂರಲ್ಲಿ ಈಗ ಭಾಳ ಮಳೆ ಬರ್ತಾ ಇದೆ ಈಗ. ಬಟ್ ನಾವು ಐ ಥಿಂಕ್ ದ ಸ್ಕೈ ಇಸ್ ಕ್ಲಿಯರ್. ಸೊ ನೆಕ್ಸ್ಟ್ 3 daysಗೆ ಪರಿಸ್ಥಿತಿ ಅನುಕೂಲ ಇದೆ. ಸೊ ಆಲ್ ಆಫ್ ಯು, ನೀವು ಏನೇನು ಇವೆಂಟ್ಸ್ ಆರ್ಗನೈಸ್ ಆಗಿದೆ, ಪ್ಲಾನ್ ಆಗಿದೆ, ಅದೇ ಪ್ರಕಾರ ಪಾರ್ಟಿಸಿಪೇಟ್ ಮಾಡಿ ಆ್ಯಂಡ್ ಶೋ ಅ ಗುಡ್ ಸ್ಪೋರ್ಟ್ಸ್ಮ್ಯಾನ್ಶಿಪ್ ಆ್ಯಂಡ್ ಕಾಂಪಿಟೇಟಿವ್. ಅದರ್ ದೆನ್ ದಟ್ ಇದು ನಾವೆಲ್ಲರಿಗೆ ಒಂದು ಮಾತು ಹೇಳ್ತೀನಿ. ಈಗ ನೀವು ಒಂದು ಸ್ಪೋರ್ಟ್ಸ್ ಆ್ಯಸ್ ಅ ಹಾಬಿ ಪಿಕ್ ಮಾಡಿ. ಸೊ ದ್ಯಾಟ್ ಭಾಳ ಜನ ಆಲ್ರೆಡಿ ಒಂದು ಪಿಕ್ ಆಗಿದೆ, ಭಾಳ ಜನ ದೇ ಪ್ಲೇ ಒನ್ ಆರ್ ದ ಅದರ್ ಗೇಮ್. ಬಟ್
ನೀವು ಒಂದು ಸೀರಿಯಸ್ ಥರ ಒಂದು ಹಾಬಿ ಮಾಡಿ, ಸೊ ದ್ಯಾಟ್ ನೀವೆಲ್ಲ ಕೆಲಸದಿಂದ ಒಂದು ನಿಮಗೆ ಒಂದು ಬ್ರೇಕ್ ಇರುತ್ತೆ ಡೈಲಿ ಅಥವಾ ವೀಕ್ಲಿ ಟ್ವಾಯ್ಸ್ ಅದ ಸಮ್ ಅಟ್ಲೀಸ್ಟ್ 4-5 ಡೇಸ್ ಇನ್ ಮಂತ್, ಸೊ ದ್ಯಾಟ್ ನಿಮಗೆ ಒಂದು ರಿಲ್ಯಾಕ್ಸ್ ಆಗುತ್ತೆ. ಸೊ ನಿಮ್ಮ ಪ್ಲೇಸ್ದಲ್ಲಿ ಈಸಿಲಿ ಏನೇನು ಸ್ಪೋರ್ಟ್ಸ್ಗಳು ಅವೈಲೇಬಲ್ ಇದೆ, ಬಹುಶಃ ಭಾಳ ಜನ ಬ್ಯಾಡ್ಮಿಂಟನ್ಗೆ ಹೋಗ್ತಾರೆ, ಸ್ವಿಮ್ಮಿಂಗ್ಗೆ ಹೋಗ್ತಾರೆ. ಸೊ ದೋಸ್ ಹೂ ಹ್ಯಾವ್ ನಾಟ್ ಅಟ್ಲೀಸ್ಟ್ ಪಿಕ್ ಅ ಸ್ಪೋರ್ಟ್ ಆಸ್ ಯುವರ್ ಹಾಬಿ, ಸೊ ದ್ಯಾಟ್ ಇಟ್ ವಿಲ್ ಗಿವ್ ಯು ಅಟ್ಲೀಸ್ಟ್ ಸಮ್ ಪೀಸ್ ಆ್ಯಂಡ್ ರಿಲ್ಯಾಕ್ಸ್. ನೀವು ವರ್ಕಲ್ಲಿ ಏನು ಕಡ ಇರುತ್ತೆ, ನೀವು ಭಾಳ ಈ ಕೆಲಸ ಪ್ರೆಷರ್, ಪೊಲೀಸ್ ಎಸ್ಪೆಷಲಿ ದೇ ವರ್ಕ್ ಅಂಡರ್ ಟೂ ಮಚ್ ಪ್ರೆಷರ್. ಸೊ ಯು ಪಿಕ್ ಅ ಸ್ಪೋರ್ಟ್ಸ್ ಆಸ್ ಯುವರ್ ಹಾಬಿ ಆ್ಯಂಡ್ ಪರ್ಸ್ಯೂ ಇಟ್ ಆಲ್ಸೋ. ಈ ಎಲ್ಲ ಮಾತಾಡಿ ನನ್ನೆಲ್ಲರಿಗೆ ಮತ್ತೊಮ್ಮೆ ಶುಭ ಹಾರೈಸಿ. ಐ ಥ್ಯಾಂಕ್ಸ್ ಸರ್ ಆಲ್ಸೋ ಟು ಇನ್ವೈಟ್ ಮೀ ಫಾರ್ ದ ಇವೆಂಟ್. ಉದ್ಘಾಟಕರಾಗಿ ಆಗಮಿಸಲು ಕೋರಿದಾಗ ತುಂಬ ಆಸಕ್ತಿಯಿಂದ, ಪೊಲೀಸ್ ಇಲಾಖೆಯ ಮೇಲಿರುವ ಅಪಾರ ಪ್ರೀತಿಯಿಂದ ಗೌರವಾನ್ವಿತ ಪ್ರಾದೇಶಿಕ ಆಯುಕ್ತರಾದ ಸ್ನೇಹಿತರಾದ ಶ್ರೀ ಕೃಷ್ಣ ವಾಜಪೇಯಿ ಅವರು ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕೂಟಕ್ಕೆ ಆಗಮಿಸಿರುವ ಎಲ್ಲ ನನ್ನ ಆತ್ಮೀಯ ಅಧಿಕಾರಿ ಸಿಬ್ಬಂದಿಯವರು ಮತ್ತು ಎಲ್ಲ ಕ್ರೀಡಾ ತಂಡಗಳು, ಅದರ ಜೊತೆಗೆ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಇಲಾಖೆಯ ಎಲ್ಲ ಕುಟುಂಬ ವರ್ಗದವರು, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ, ವಾಹನ ಚಾಲಕರ, ಲೋಡರ್ಸ್ ಮತ್ತು ಕ್ಲೀನರ್ಸ್ಗಳ 5 ತಿಂಗಳ ಬಾಕಿ ವೇತನ ಪಾವತಿಸುವಂತೆ ಆಗ್ರಹಿಸಿ ಇಂದು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ, ವಾಹನ ಚಾಲಕರ, ಲೋಡರ್ಸ್ ಮತ್ತು ಕ್ಲೀನರ್ಸ್ಗಳ ಮಹಾ ಒಕ್ಕೂಟದ ವತಿಯಿಂದ 5 ತಿಂಗಳ ವೇತನ ಬಾಕಿ ಇಟ್ಟುಕೊಂಡಿರುವ ಪ್ರಯುಕ್ತ ವೇತನ ಪಾವತಿಗಾಗಿ ಆಗ್ರಹಿಸಿ ದಿನಾಂಕ 2 ಡಿಸೆಂಬರ್ 2024ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರುಗಡೆ ನಿರಂತರ ಧರಣಿ ಸತ್ಯಾಗ್ರಹ ನಡೆಸಲಾಯಿತು.
ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷರಾದ ಶಿವಪುತ್ರ ತಂದೆ ಮಾಣಿಕರಾವ್ ಮುಡ್ಡಿ, ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಚಕ್ರ, ಒಕ್ಕೂಟದ ಉಪಾಧ್ಯಕ್ಷರಾದ ಶಿವಕುಮಾರ್ ಹೆಚ್, ಗಿರಿಮಲ್ ಡೋಂಗ್ರೆ, ಒಕ್ಕೂಟದ ಸಂಘಟನಾ ಕಾರ್ಯದರ್ಶಿಗಳಾದ ಶಿವಶರಣಪ್ಪ ತಂದೆ ಗುರಪ್ಪ ಹೊಸಮನಿ, ವಿಜಯಕುಮಾರ್ ಕುಸುಮೂರ್ತಿ, ಒಕ್ಕೂಟದ ಖಜಾಂಚಿಗಳಾದ ತಿಮ್ಮಣ್ಣ ಬಳಿಚಕ್ರ ಹಾಗೂ ಒಕ್ಕೂಟದ ಸಹ ಕಾರ್ಯದರ್ಶಿಗಳಾದ ಶರಣು ಆತನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ಸುಮಾರು ವರ್ಷ ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಾಗಿ ಮತ್ತು ವಾಹನ ಚಾಲಕರಾಗಿ ಮತ್ತು ಲೋಡರ್ಸ್ ಆಗಿ ಮತ್ತು ಕ್ಲೀನರ್ಸ್ ಆಗಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿರ್ತೇವೆ. ಆದರೆ ನಮಗೆ ಈಗ ಸದ್ಯ 5 ತಿಂಗಳ ಪಗಾರ ಮತ್ತು 1 ವರ್ಷದ DA 1,06,00,000 ರೂಪಾಯಿ DA ರೊಕ್ಕ 5 ತಿಂಗಳ ಸಂಬಳ ಕೊಡಬೇಕಾಗಿತ್ತು. ಅವರು ಹೊಟ್ಟೆ ಕೊಡ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಮಗು ಹೊತ್ತಾಗೆ ತಾಯಿ ಹಾಲು ಕೊಡಿಸ್ತಾಳಂತ. ನಾವು ಯಾವಾಗ ಸ್ಟ್ರೈಕ್ ಮಾಡ್ಲಿಕ್ಕೆ ಬರ್ತೀವಿ ಅವಾಗೇ ಪಗಾರ ಕೊಡ್ಲತ್ತಾರೆ. ಇದು ಯಾವಾಗ ಆಗಿದೆ ಅಂದ್ರೆ 1994ರಿಂದ ಇಲ್ಲಿವರೆಗೆ ಇದೇ ಹೊಂಟದ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನಮಗೆ 5 ತಿಂಗಳ ಸಂಬಳ ಕೊಡಬೇಕು. 1 ವರ್ಷದಿಂದ 1,06,00,000 ರೂಪಾಯಿ DA ಕೊಡಬೇಕು. ಮತ್ತು ನಮಗೆ ವಾರದ ರಜೆ ಕೊಡಬೇಕು, ಹಬ್ಬದ ರಜೆ ಕೊಡಬೇಕು. ಮತ್ತೇನದ ಪೇಡ್ ಹಾಲಿಡೇ 1 ವರ್ಷದಲ್ಲಿ 10 ಬರ್ತಾವ. ಅದು 10 ಕಾರ್ಮಿಕ ಇಲಾಖೆಯಿಂದ ಆಯುಕ್ತರಿಗೆ, ಮಹಾನಗರ ಪಾಲಿಕೆ ಆಯುಕ್ತರಿಗೆ ಹೇಳಿದ್ರು ಸಹ ಅದು ವಿವರ ಕೊಡ್ತಾ ಇಲ್ಲ. ಯಾವ ಹಬ್ಬಕ್ಕೆ ಕೊಡಬೇಕು, ಏನು ಕೊಡಬೇಕಂತ ಬರೀ ಕೆಲಸ ತೋತಾರ. 4 ತನ ಮಾಡಿರಿ, 5 ತನ ಮಾಡಿರಿ, 6 ತನ ಮಾಡಿರಿ. ನಮ್ಮದಿರೋದೇ ಕೆಲಸ ಬೆಳಗ್ಗೆ 6 ಗಂಟೆಯಿಂದ 2 ಗಂಟೆ ತನಕ ನಮ್ಗೆ ಕೆಲಸ ತೋತಾರ. ಎಮರ್ಜೆನ್ಸಿ ಕೆಲಸ ಯಾವಾಗ ಬೇಕು ಅವಾಗ. ಅದ್ರದ್ದು ನಾವು ಪೇಡ್ ಹಾಲಿಡೇ ದಿನ 1 ದಿನ ಕೆಲಸ ಮಾಡಿದರೆ 3 ದಿನ ಪಗಾರ ಕೊಡಬೇಕು. ಅವತ್ತು ಹಾಲಿಡೇ ಇದ್ದದ್ದು 1, ಕೆಲಸ ಮಾಡಿದ್ರೆ ಡಬಲ್ ಪಗಾರ. ಆದರೆ ಯಾವಾಗೂ ಕೊಡ್ತಾ ಇಲ್ಲ, ಬರೀ ಕೆಲಸ ತೋತಾರ. ಅದಕ್ಕೆ ನಾವು ಹೇಳ್ತೇವೆ, ಈ ಮನುಷ್ಯತ್ವ ಮಾನವತೆ ದೃಷ್ಟಿಯಿಂದ ಮನುಷ್ಯತ್ವ ಅವ್ರು ಬಲಿತಂದ್ರೆ ನಮಗೆ ಇವತ್ತು ಉಪವಾಸಿದ್ದು ನಾವು ಕೆಲಸ ತಗೋತಾರ. ಇಂಥ 4 ಕಮಿಷನರ್ ಇಂಥವ್ರಿಗೆ ಎಲ್ಲಿ ಇಂಥ ಸರ್ಕಾರ ನಾವು ಎಲ್ಲಿ ಭೀ ನೋಡಿಲ್ಲ ಅಂತಕ್ಕಂಥ ಮಾತು ತಮ್ಮ ಎದುರು ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 3 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಮಾನ್ಯ ಆಯುಕ್ತರಿಗೆ ನಾವು ಭೇಟಿಯಾದ್ವಿ. ಸರ್ ನಮ್ದು 5 ತಿಂಗಳ ಪಗಾರ ನಿಂತದ, ಪಗಾರ ಕೊಡ್ರಿ ಸರ್ ಅಂತ ಹೇಳ್ತೀವಿ. ಸಂಜೆ 7 ಗಂಟೆ ಆದ್ರೂ ಅವ್ರು ಯಾವುದೇ ತೀರ್ಮಾನಕ್ಕೆ ಬರಲಿಲ್ಲ. ಹಾಗಾಗಿ ರವಿವಾರ ದಿವಸ ನಾವು ಇಡೀ ದಿವಸ ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆ ಇಷ್ಟೇ, 5 ತಿಂಗಳದ ನಮಗೆ ವೇತನ ಕೊಡಬೇಕು, ಸೇವಾ ಭದ್ರತೆ ಕೊಡಬೇಕು, ನಮ್ಮ ಸರ್ಕಾರಿ ಸೌಲಭ್ಯಗಳು, ರಜಾ ದಿನಗಳು, ವೇತನ ಸಹಿತ ರಜೆಗಳನ್ನು ಕೊಡಬೇಕು ಅನ್ನೋದು ನಮ್ಮ ಮೂಲಭೂತವಾದಂಥ ಹಕ್ಕುಗಳು. ಆ ಹಕ್ಕನ್ನು ನಮ್ಮ ಅಧಿಕಾರಿಗಳು ಕಸಿದುಕೊಳ್ತಿದ್ದಾರೆ. ಅಧಿಕಾರಿಗಳೇ ನಮ್ಮ ಕಾರ್ಮಿಕರಿಗೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಬೇಜವಾಬ್ದಾರಿಯಿಂದ ನಡ್ಕೊಳ್ತಾರೆ. ಯಾರು ಒಬ್ಬ ಜವಾಬ್ದಾರಿಯುತ ಅಧಿಕಾರಿಗಳು ಇಲ್ಲಿವರೆಗೂ ಬರ್ಲಿಕ್ಕೆ ತಯಾರಿಲ್ಲ. 3 ದಿವಸ ಆಯಿತು ನಾವು ಸ್ವಚ್ಛತಾ ಕೆಲಸ ನಿಲ್ಲಿಸಿ. ಇಡೀ ಕಾರ್ಪೊರೇಷನ್ 55 ವಾರ್ಡದಲ್ಲಿ ಯಾವುದೇ ಥರದ ಕೆಲಸ ಆಗ್ತಾಯಿಲ್ಲ. 3 ದಿವಸ ಆಯಿತು. ಅದು ಸಾರ್ವಜನಿಕ ಹಿತಾಸಕ್ತಿ ಇಟ್ಕೊಂಡು ಸಾರ್ವಜನಿಕರು ಬಂದು ನಮಗೆ ಹೇಳಿಲ್ಲ. ಅವರು ಕನಿಷ್ಠ ಈಗ ನಮಗೆ 5 ತಿಂಗಳದು ಪಗಾರ ಅಂತಂದಾಗ ಪ್ರತಿಯೊಬ್ಬರಿಗೂ ನಮ್ಮ ಪಗಾರದ ಎಲ್ಲರಿಗೂ ಅವಶ್ಯಕತೆ ಇದೆ. ಹಾಗಾಗಿ ಕಾರ್ಮಿಕರಿಗೆ ಒಂದು ನಿರ್ಲಕ್ಷ್ಯ ಸರ್ಕಾರ ತೋರಿಸ್ತದ. ಇದು ಸರ್ಕಾರದವರು ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ಮೊನ್ನೆ ದಿವಸ ತಗೊಂಡು ಬಂದೀವಿ. ಇವತ್ತು ಅವರು ನಮಗೇನು ಭರವಸೆ ಕೊಡ್ತಾರೆ ನೋಡ್ತೀವಿ. ಸೊ ಶುಕ್ರವಾರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಮತ್ತು ಶುಕ್ರವಾರ ಶನಿವಾರ ನಮ್ಮದು ಬಿಲ್ ಕಲೆಕ್ಟರ್ಸ್ ಹೋಗಿ ಸ್ವಲ್ಪ ನಮ್ಮ ಕಾರ್ಪೊರೇಷನ್ ಫಂಡಲ್ಲಿ ಏನು ಜಮಾ ಆಗಿತ್ತು ಆ ಫಂಡ್ ಮುಖಾಂತರ ನಾವು 1 ತಿಂಗಳದು ಪೇಮೆಂಟ್ ಮಾಡಿದ್ದೀವಿ. ಅದು ಅವ್ರ ಅಕೌಂಟ್ಗೆ ಇವತ್ತು ಜಮಾ ಆಗ್ತದೆ. ಅದು ಜುಲೈ ತಿಂಗಳದು. ಮತ್ತು ಇವತ್ತು ನಮಗೆ ಎಸ್ ಎಫ್ ಸಿಯಲ್ಲಿನೂ ದುಡ್ಡು ಬಂದಿದೆ. ಆ ದುಡ್ಡಿಂದ ನಾವು ಇನ್ನೊಂದು ತಿಂಗಳದು ನಾವು ಅವ್ರದ್ದು ಪೇಮೆಂಟ್ ಮಾಡ್ತೀವಿ. ಅಂದರೆ ಆಗಸ್ಟ್ ತಿಂಗಳದು ಈ ವಾರದಲ್ಲಿ ಪೇಮೆಂಟ್ ಆಗ್ತದೆ. ಜುಲೈದು ಇವತ್ತು ಆಗ್ತದೆ, ಆಗಸ್ಟದು ಈ 1 ವಾರದ ಒಳಗಡೆ ಆಗ್ತದೆ. ಆದಷ್ಟು ನಾವು ಏನು ಮಾಡ್ತಾಯಿದ್ದೀವಿ, ಅಭಿಯಾನ ಥರ ಹೋಗಿ ಟ್ಯಾಕ್ಸ್ ಕಲೆಕ್ಷನ್ ಏನಿದೆ ಅದು ಹೆಚ್ಚಿಗೆ ಮಾಡಿಕೊಂಡು ಅವ್ರದ್ದು ಪೇಮೆಂಟು ಈ 3 ತಿಂಗಳದ್ದು ಗ್ಯಾಪ್ ಏನು ಉಳುತ್ತೆ ಅದನ್ನು ಕಡಿಮೆ ಮಾಡಿ ನಾವು ಆದಷ್ಟು ಆನ್ ಟೈಮ್ ಪೇಮೆಂಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡೋದು ನಮ್ಮದು ವಿಚಾರ ಇದೆ. ಸೊ ಇವತ್ತು ಸಾಯಂಕಾಲ ನಾವು ಎಲ್ಲ ಬಿಲ್ ಕಲೆಕ್ಟರ್ಸ್ದು ನಾವು ಮೀಟಿಂಗ್ ಕರೆದಿದ್ದೀವಿ. ಇವತ್ತು ಅವರು ಫೀಲ್ಡ್ಗೆ ಹೋಗಿದ್ದಾರೆ. ನಾವು ಅಭಿಯಾನ ಥರ ಮಾಡಿ ಸ್ವಲ್ಪ 1 ವಾರ 2 ವಾರ ಆಗಲಿ ಅಥವಾ 1 ತಿಂಗಳಾಗಲಿ ನಾವು ಕಲೆಕ್ಷನ್ ಹೆಚ್ಚಿಗೆ ಮಾಡಿಕೊಂಡು ಇವ್ರದ್ದು ಎಲ್ಲ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತೀವಿ.
ಟೋಟಲ್ 1036 ಅಂತ ಹೇಳಿದರು PKಸು. ಮತ್ತು ಲೋಡರ್ಸು, ಡ್ರೈವರ್ಸು ಅದು ಸೆಪ್ರೇಟ್ ಇದೆ. ಬಟ್ ಅದು ಎಲ್ಲ ಸೇರಿ ಏನಿದೆ ಇವಾಗ ಪೆಂಡೆನ್ಸಿ, ಅದನ್ನು ನಾವು ಆದಷ್ಟು ಬೇಗನೆ ಇದು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. 2 ದಿವಸ ಆಯಿತು ಕೆಲಸಕ್ಕೆ ವಾರ್ಡಲ್ಲಿ 55 ವಾರ್ಡಲ್ಲಿ ಕೆಲಸ ಇಲ್ಲ ಸರ್, ಸ್ಟಾಪ್ ಆಗಿದೆ. ಅದು ನಿಜಾನೇ. ನಾವು ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀವಿ. ಶುಕ್ರವಾರ ತನಕ ನಾವು ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾನೇ ಇದ್ದೀವಿ. ಬಟ್ ಅವರು ಒಪ್ಪಲಿಲ್ಲ. ಬಟ್ ಇವತ್ತು ಪೇಮೆಂಟ್ ಆಗ್ತದೆ 1 ತಿಂಗಳದು. ಸೊ ನಾವು ಇನ್ನೊಂದು ಸಲ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ನಮ್ಮದು ಕಲಬುರಗಿ ಮಹಾನಗರ ಪಾಲಿಕೆದು ಸೌಂದರ್ಯ ಆಗಲಿ ಅವ್ರ ಕೈಯಲ್ಲಿದೆ. ಅದಕ್ಕೆ ನಾವು ಅವರಿಗೆ ಇವತ್ತೂ ರಿಕ್ವೆಸ್ಟ್ ಮಾಡ್ತೀವಿ. ಆದಷ್ಟು ನಾವು ಅವ್ರದ್ದು ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಸರ್ಕಾರದಿಂದ ಸಂಬಳಗಳು ಫಂಡಿನ ಪ್ರಾಬ್ಲಮ್ ಸರ್, ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಸೊ ಕಾರ್ಪೊರೇಷನ್ ಫಂಡಿಂದ ಏನು ಕೊಡಬೇಕಾಗಿತ್ತು, ಇವಾಗ ನಮ್ಮದು ಕಲೆಕ್ಷನ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಲೆಕ್ಷನ್ ನಾವು ಹೆಚ್ಚಿಗೆ ಮಾಡಿಕೊಂಡಿದ್ದರೆ ಈ ಸಮಸ್ಯೆ ಸಾಲ್ವ್ ಆಗ್ಬೋದು. ಅದರ ಸಲುವಾಗಿ ನಾವು ಅಭಿಯಾನ ಥರ ಟ್ರೈ ಮಾಡಿ ಕಾರ್ಪೊರೇಷನ್ ಫಂಡು ಆದಷ್ಟು ಹೆಚ್ಚಿಗೆ ಮಾಡಿಕೊಂಡು ಅವ್ರದ್ದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಟ್ರ್ಯಾಕ್ವೇ GPS ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ವಾಹನ ಕಳ್ಳತನ ಪ್ರಕರಣಗಳನ್ನು ಕಡಿಮೆ ಮಾಡಲು ಮತ್ತು ಪೊಲೀಸರಿಗೆ ಸಹಾಯ ಮಾಡಲು ಮುಂದಾಗಿದೆ ಎಂದು ಕಂಪನಿಯ CEO ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನವೆಂಬರ್ ತಿಂಗಳಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 500ಕ್ಕೂ ಹೆಚ್ಚು ವಾಹನ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿವೆ. ಅಂದರೆ ಸರಿಸುಮಾರು 1 ವರ್ಷಕ್ಕೆ 2000ದಿಂದ 3000 ವಾಹನಗಳು ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಕಳ್ಳತನವಾಗಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ನಂಬರ್ 1 GPS ಕಂಪನಿಯಾದ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಾಪನೆಯಾದ ನೂತನ ಕಂಪನಿಯಾಗಿದೆ. ಈ GPS ಕಂಪನಿಯು ವಾಹನ ಕಳ್ಳತನದ ಪ್ರಕರಣವನ್ನು ಕಡಿಮೆ ಮಾಡಲು ಹಾಗೂ ಪೊಲೀಸ್ ಇಲಾಖೆಗೂ ಸಹಾಯ ಮಾಡಲು ಮುಂದಾಗಿದೆ. ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ GPS ಸಾಧನವನ್ನು ಜನಸಾಮಾನ್ಯರು ತಮ್ಮ ವಾಹನಗಳಿಗೆ ಅಳವಡಿಸಿಕೊಂಡರೆ ಅವರು ತಮ್ಮ ವಾಹನದ ಸಂಪೂರ್ಣ ಚಲನವಲನವನ್ನು ತಾವು ಕುಳಿತ ಸ್ಥಳದಿಂದಲೇ ವೀಕ್ಷಣೆ ಮಾಡಬಹುದು. ಟ್ರ್ಯಾಕ್ವೇ GPS ಅಳವಡಿಸಿಕೊಳ್ಳುವುದರಿಂದ ವಾಹನ ಕಳ್ಳತನವಾದರೆ ಅದರ ನಿಖರ ಮಾಹಿತಿ ಸಿಗುತ್ತದೆ. ಟ್ರ್ಯಾಕ್ವೇ GPS ನಿಂದ ವಾಹನ ಮಾಲೀಕರು ಕಳ್ಳತನದ ಭಯವಿಲ್ಲದೆ ನಿಶ್ಚಿಂತೆಯಿಂದ ಇರಬಹುದು. ಟ್ರ್ಯಾಕ್ವೇ GPS ನಿಂದ ವಾಹನ ಕಳ್ಳತನವಾದರೆ ಅದನ್ನು ತಕ್ಷಣ ಫಾಲೋ ಮಾಡಿ ಕಳ್ಳನನ್ನು ಹಿಡಿಯಬಹುದು. ಟ್ರ್ಯಾಕ್ವೇ GPS ಕಳ್ಳತನದಿಂದ ಮುನ್ನೆಚ್ಚರಿಕೆ ವಹಿಸಲು ಸಹಾಯವಾಗುತ್ತದೆ. GPS ಅಳವಡಿಸುವುದರಿಂದ ಕಳ್ಳರನ್ನು ಪತ್ತೆ ಹಚ್ಚಲು ಪೊಲೀಸ್ ಅಧಿಕಾರಿಗಳಿಗೂ ಸಹಾಯವಾಗುತ್ತದೆ. ಜನರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಮುಖ್ಯವೋ ವಾಹನಗಳಿಗೆ GPS ಅಷ್ಟೇ ಮುಖ್ಯ. ವಾಹನದ ಸುರಕ್ಷತಾ ಹಿತದೃಷ್ಟಿಗಾಗಿ ಟ್ರ್ಯಾಕ್ವೇ GPS ಸಾಧನ ಕಡ್ಡಾಯವಾಗಿ ವಾಹನಗಳಿಗೆ ಅಳವಡಿಸಬೇಕು ಎಂದು ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ನ CEO ಗುರುರಾಜ್ ಸಾಹುಕಾರ್ ಮತ್ತು BOD ಜಗನ್ನಾಥ್ ಶೇಳ್ಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 08472 365102 990010 2575 8660 77344 ಈ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು ಅಥವಾ ಕಚೇರಿಯ ವಿಳಾಸ ಆಫೀಸ್ ನಂಬರ್ 13 ಗ್ರೌಂಡ್ ಫ್ಲೋರ್ ಎಂಪೈರ್ ಬಿಸಿನೆಸ್ ಸೆಂಟರ್ ಹುಮ್ನಾಬಾದ್ ಬೇಸ್ ಕಲಬುರಗಿಗೂ ಭೇಟಿ ನೀಡಬಹುದು ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷರಾದ MS ಪಾಟೀಲ್ ನರಿಬೋಳ್, ಯುವ ಸೇನಾ ಸೇವಾ ಸಂಘದ ಅಧ್ಯಕ್ಷರಾದ ಧರಮ್ ಸಿಂಗ್ ತಿವಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗುರುರಾಜ್ ಸಾಹುಕಾರ್ ಅಂತೇಳಿ ಟ್ರ್ಯಾಕ್ವೇ ಟೆಕ್ನಾಲಜಿ ಕಂಪನಿಯ CEO ಮಾತಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದೊಂದು ಕಂಪನಿ ತೆಗೆದಿರೋ ಉದ್ದೇಶ ಏನು ಅಂತಂತಂದರೆ ಇಲ್ಲಿನ ಜನ ತಂತ್ರಜ್ಞಾನದ ಬಗ್ಗೆ ಒಂದು ಸ್ವಲ್ಪ ಒಲವು ಮೂಡಲಿ ಅಂತ ಅನ್ನೋದು. ಇನ್ನೊಂದು ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತಂತಂದರೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಿದೆ ನಮ್ಮ ಭಾಗದಲ್ಲಿ. ಹಿಂದುಳಿದ ಪ್ರದೇಶ ಅನ್ನೋದೊಂದು ಹೆಸರುವಾಸಿ ಆದರೆ ಈ ಜಾಗದಲ್ಲಿ ಕಳ್ಳತನ ಪ್ರಕರಣಗಳು ಹಾಡು ಹಗಲೇ ನಡೀತಾ ಇದ್ದಾವೆ. ಹಾಗಾಗಿ ಇಂಥ ಒಂದು ತಂತ್ರಜ್ಞಾನ ಜನರಿಗೆ ಅನುಕೂಲವಾಗಲಿ ಅಂತ ಅನ್ನೋ ಒಂದು ಉದ್ದೇಶದಿಂದ ಇಡೀ ಕರ್ನಾಟಕದಲ್ಲಿ ಯಾವುದೇ ಕಂಪ್ನಿ ಈ ಥರ ಒಂದು ಜಾಗೃತಿ ಮೂಡಿಸಿರೋದಾಗಲಿ ಅಥವಾ ಈ ಥರ ಜನರಿಗೆ ಹೇಳೋದಾಗಲಿ ಯಾವುದೂ ಮಾಡಿಲ್ಲ. ಸೊ ನಾವು ಇದುವರೆಗೂ ಏನು ಮಾಡಿದ್ವಿ ಅಂತಂದರೆ ಸೋಷಿಯಲ್ ಮೀಡಿಯಾ ಮೂಲಕ ನಾವು ಜನರನ್ನ ಆಲ್ರೆಡಿ ತಲುಪಿದ್ದೀವಿ. ಇನ್ನೊಂದಷ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಮ ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ GPS ಅಳವಡಿಸಿರೋದ್ರಿಂದ ಜನರಿಗೆ ಏನು ಲಾಭಪ್ಪ ಅಂತ ಕೇಳಿದರೆ, ನಮ್ಮ ಟೆಕ್ನಾಲಜಿ ಯಾವ ಥರ ಇದೆ ಅಂತಂದರೆ ನಾವು ಜನರಿಗೆ ಒಂದು ಅಪ್ಲಿಕೇಶನ್ನ ಕೊಡ್ತೀವಿ. ಯಾವ ಥರ ನಿಮ್ಗೆ ಈಗ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಂದಿದ್ದಾವೆ, ಇನ್ಸ್ಟಾಗ್ರಾಮ್, ವಾಟ್ಸಪ್, ಫೇಸ್ಬುಕ್ ಅಂತೇಳಿ, ಅದೇ ಥರ ನಮ್ಮದೊಂದು GPS ಒಂದು ಅಪ್ಲಿಕೇಶನ್ನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಒಂದು ಯೂಸರ್ ID ಪಾಸ್ವರ್ಡ್ ಕೊಡ್ತೀವಿ ಜನರಿಗೆ. ನಾವು ಜನರ ವಾಹನಗಳಿಗೆ ಏನು ಮಾಡ್ತೀವಪ್ಪ ಅಂತಂತಂದರೆ ಒಂದು GPS ಕಿಟ್ನ ಅಳವಡಿಸ್ತೀವಿ. ಆ GPS ಕಿಟ್ ಯಾವ ಥರ ಕೆಲಸ ಮಾಡುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ನೀವು ನಿಮ್ಮ ವಾಹನ ಯಾವಾಗ ಆನ್ ಮಾಡಿದ್ದಾರೆ
ಯಾವ ಸ್ಥಳದಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ, ಯಾವ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಕಂಪ್ನಿ ಮುಖಾಂತರ ನಮ್ಮ ಅಪ್ಲಿಕೇಶನಲ್ಲಿ ನಿಮಗೆ ವಿಸಿಬಲ್ ಆಗುತ್ತೆ, ಅಂದರೆ ತೋರಿಸುತ್ತೆ. ನೀವು ಎಲ್ಲೇ ಕೂಳ್ತಿರಲಿ, ನೀವು ಮನೆಯಲ್ಲಿ ಕೂಳ್ತಿರಲಿ ಅಥವಾ ಆಫೀಸಲ್ಲಿ ಕೂಳ್ತಿರ್ತಿರ್ದ, ನಿಮ್ಮ ಬೈಕ್ ಎಲ್ಲಿದೆ, ಯಾವ ಜಾಗದಲ್ಲಿದೆ, ಯಾರಿಗಾದರೂ ಬೈಕ್ ಕೊಟ್ಟರೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಸ್ಪೀಡು, ಆಮೇಲೆ ಹೊರಗಡೆಯಿಂದ ನಿಮ್ಗೆ ಏನಾದರೂ ಕಳ್ತನ ಆದರೆ ಗಾಡಿ ಇವಾಗ ಎಲ್ಲಿ ಮೂವ್ ಆಗ್ತಾ ಇದೆ, ಎಷ್ಟು ಸ್ಪೀಡಲ್ಲಿ ಮೂವ್ ಆಗ್ತಾ ಇದೆ, ಯಾವ ಏರಿಯಾದಲ್ಲಿದೆ, ಎಲ್ಲ ಮಾಹಿತಿನೂ ನೀವು ಕುಳಿತ ಸ್ಥಳದಲ್ಲೇ ಮೊಬೈಲ್ನಲ್ಲೇ ನೋಡ್ಬೋದು. ನಾವು ಇನ್ನೊಂದು ಏನು ಮಾಡ್ತಿದ್ದೀವಿ ಅಂತಂದರೆ ಜನರಿಗೆ ಒಂದಷ್ಟು ಡಿವೈಸ್ ಕೊಡ್ತಿದ್ದೀವಿ ಒಂದು ಗಾಡಿ ಕೂಡ್ಸೋಕ್ಕೆ. ಆ ಡಿವೈಸ್ ಜೊತೆಗೆ ನಮ್ಮ ಕಡೆಯಿಂದ ಒಂದು ಫ್ರೀಯಾಗಿ ಅವ್ರಿಗೆ ಒಂದು ಸಿಮ್ ಕಾರ್ಡ್ ಕೊಡ್ತೀವಿ. ಅದ್ರ ಜೊತೆಗೆ 1 ಇಯರ್ ಡಿವೈಸದ್ದು ಗ್ಯಾರಂಟಿಯನ್ನು ಕೊಡ್ತೀವಿ. ವ್ಯಾರಂಟಿ ಎಲ್ಲ ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀವಿ. 1 ವರ್ಷದೊಳಗೆ ಡಿವೈಸ್ಗೆ ಏನಾದ್ರು ಆದರೆ ಅದರ ಜವಾಬ್ದಾರಿ ನಾವೇ ತೊಗೊಂಡಿರ್ತೀವಿ ಕಂಪ್ನಿ. ಮತ್ತೊಂದು ಅದಕ್ಕೆ ಸರ್ವಿಸ್ ಕೊಟ್ಟು ರಿಪೇರಿ ಮಾಡಿಸೋದಾಗಲಿ ಅಥವಾ ಡಿವೈಸ್ ಚೇಂಜ್ ಮಾಡೋದಾಗಲಿ ಕೆಲಸನ ನಾವು ಮಾಡಿಕೊಡ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ ಜನರಿಗೆ ಫ್ರೀ ಅಪ್ಲಿಕೇಶನ್, ಅದಕ್ಕೇನು ಚಾರ್ಜ್ ಮಾಡ್ತಾಯಿಲ್ಲ. ನಾವು ಅಪ್ಲಿಕೇಶನ್ಗೋಸ್ಕರ ಏನು ಸಪ್ರೇಟ್ ಚಾರ್ಜ್ ಮಾಡ್ತಾಯಿಲ್ಲ, ಇದು ಫ್ರೀಯಾಗಿ ಮಾಡ್ತಾಯಿದ್ದೀವಿ. ಇದಲ್ಲದೆ ಏನು ಮಾಡ್ತಿದ್ದೀವಿ ಅಂತಂದರೆ ನಮ್ಮ ಕಂಪ್ನಿ ನಿಮಗೆ ಆ ಡಿವೈಸ್ನ 3 ತಿಂಗಳ ಪ್ಲೇಬ್ಯಾಕ್ ಕೊಡುತ್ತೆ. ಅಂದರೆ ಹೋದ ತಿಂಗಳು ನನ್ನ ಈ ಡೇಟ್ಗೆ ನನ್ನ ಗಾಡಿ ಎಲ್ಲಿದೆ, ಫಾರ್ ಎಕ್ಸಾಂಪಲ್ ಇವಾಗ ಡಿಸೆಂಬರ್ ತಿಂಗಳು, ನವೆಂಬರ್ 1ನೇ ತಾರೀಕು ನನ್ನ ಗಾಡಿ ಯಾವ್ಯಾವ ಜಾಗದಲ್ಲಿ ಓಡಾಡಿ ಬಂದಿದೆ ಅಂತ ಅನ್ನೋ ಮಾಹಿತಿನ ನಾವು ನಮ್ಮ ಅಪ್ಲಿಕೇಶನ್ ಮೂಲಕ ಜನರಿಗೆ ತೋರಿಸ್ತೀವಿ. ಆಮೇಲೆ ಇದು ಅಪ್ಲಿಕೇಶನ್ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ. ಹಾಗಾದರೆ ನಾರ್ಮಲ್ ಜನನೂ ಇದನ್ನು ಯೂಸ್ ಮಾಡ್ಬೋದು. ಇದು ಅಪ್ಲಿಕೇಶನ್ ಯಾವ ಥರ ಅಂತಂದರೆ ಈಗ ಹೆಂಗೆ ವಾಟ್ಸಪ್, ಫೇಸ್ಬುಕ್ ಯಾವ ಥರ ಯೂಸ್ ಮಾಡ್ತೀರೋ ಅದೇ ಥರ ಈಸಿಯಾಗಿ ಯೂಸ್ ಮಾಡ್ಬೋದು. ಒಂದೊಂದು ಆಪ್ಷನ್ ಇರುತ್ತೆ, ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರಿಪೋರ್ಟ್ ಬರ್ತಾ ಹೋಗುತ್ತೆ. ಆಮೇಲೆ ನಿಮ್ಮ 3 ತಿಂಗಳ ರಿಪೋರ್ಟ್ ಕೂಡ ನಿಮ್ಮ ಅಪ್ಲಿಕೇಶನ್ ಮೂಲಕನೇ ನೀವು ಪಡೆಯಬಹುದು. ಇದು ಪ್ಲೇಸ್ಟೋರಲ್ಲಿ ಇರುತ್ತೆ ನಮ್ಮ ಅಪ್ಲಿಕೇಶನ್ನು, ಅದನ್ನು ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಇದಲ್ಲದೆ ಕೆಲವೊಂದು ಆನ್ಲೈನ್ ಮೋಸಗಳು ನಡೀತಾ ಇದ್ದಾವೆ. ಅಂದರೆ GPS ನಾವು ಕೊಡ್ತೀವಿ, ಕಮ್ಮಿ ರೇಟಲ್ಲಿ ಕೊಡ್ತೀವಿ ಅಂಥೇಳಿ ಕೆಲವೊಂದು ಆನ್ಲೈನ್ GPS ಅವೈಲೇಬಲ್ ಇದ್ದಾವೆ. ಬಟ್ ಆನ್ಲೈನ್ ತಗೊಂಡು ಮೋಸ ಹೋಗೋದಕ್ಕಿಂತ ನೀವು ಸ್ಥಳೀಯವಾಗಿ ಇದೇ ನಮ್ಮ ಕಂಪ್ನಿಗೆ ಬಂದುಬಿಟ್ಟು, ಟ್ರ್ಯಾಕ್ವೇ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ಬಂದುಬಿಟ್ಟು ನೀವು ತಗೊಂಡ್ರೆ ಇಲ್ಲಿ ಯಾವುದೇ ಥರ ಮೋಸ ಇಲ್ಲ. ನಾವು ಇಲ್ಲೇ ಸಿಗ್ತೀವಿ, ನಿಮಗೆ ಲೋಕಲಲ್ಲಿ ಇರ್ತೀವಿ, ಲೋಕಲಲ್ಲೇ ಸಿಗ್ತಾ ಇರ್ತೀವಿ. ಸೊ ಇಲ್ಲಿ ಬಂದಾಗ ನಿಮಗೆ ಕರೆಕ್ಟಾಗಿ ಮಾಹಿತಿಯನ್ನು ಪಡ್ಕೊಳ್ಬೋದು. ಅದಾದಮೇಲೆ ನಿಮಗೆ ಏನೇ ತೊಂದರೆ ಆಗಿದ್ದಲ್ಲಿ ನೀವು GPS ಅಳವಡಿಸ್ಕೊಂಡ ನಂತರ ಏನೇ ತೊಂದರೆ ಆದ್ರೂ ನೀವು ಆಫೀಸಿಗೆ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು. ನಾಳೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಆವರಣದಲ್ಲಿ ನೂತನ GTTC ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರದ ಸ್ಥಾಪನೆ, ಒಡಂಬಡಿಕೆ ಸಹಿ ಮತ್ತು ವಿನಿಮಯ ಕಾರ್ಯಕ್ರಮ ಜರುಗಲಿದೆ ಎಂದು GTTCಯ ರಾಜ್ಯ ವ್ಯವಸ್ಥಾಪಕರಾದ ಬಸವರಾಜ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಸರಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸುಮಾರು 25 ಎಕರೆ ಜಾಗದಲ್ಲಿ ನೂತನ GTTS ಬಹುಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಥಾಪನೆಗೆ ಒಡಂಬಡಿಕೆ ಸಹಿ ಮತ್ತು ವಿನಿಮಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು GTTCಯ ರಾಜ್ಯ ವ್ಯವಸ್ಥಾಪಕರಾದ ರಾಜ್ಕುಮಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ GTTCಯ ಧಾರವಾಡದ ಪ್ರಾಂಶುಪಾಲರಾದ ಶಿವಾನಂದ ಕುಂಬಾರ್, ಸುಧಾರಾಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇನ್ನೊಂದು ವರ್ಣ ಮೈಸೂರಲ್ಲಿ ಈ 3 MSDC ಕೇಂದ್ರಗಳನ್ನು ಸ್ಥಾಪನೆ ಮಾಡೋಕ್ಕೆ ಅನುಮೋದನೆ ನೀಡಿದೆ. ಅದರಲ್ಲಿ ಗುಲ್ಬರ್ಗಾನಲ್ಲಿ ನಾವು ಇದನ್ನು ಸ್ಥಾಪನೆ ಮಾಡಬೇಕಂದಾಗ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಭಾಳ ಪ್ರೊಯಾಕ್ಟಿವ್ ಆಗಿ ಈ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಗುಲ್ಬರ್ಗ ಯೂನಿವರ್ಸಿಟಿನಲ್ಲೇ ಇದನ್ನು ಸ್ಥಾಪನೆ ಮಾಡಿ ನಾವೇ ಅದಕ್ಕೆ ಜಮೀನು ಕೊಡ್ತೀವಿ ಅಂತ ಅವರು ಪ್ರೊಯಾಕ್ಟಿವ್ ಆಗಿ ಅದನ್ನು ಮುಂದಕ್ಕೆ ಬರ್ತಾರೆ. ಅವರು 25 ಎಕರೆ ಜಾಗವನ್ನು ಯೂನಿವರ್ಸಿಟಿಯಲ್ಲಿ ಇರೋಂಥ 25 ಎಕರೆ ಜಾಗವನ್ನು MSDC ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವರು ಅದನ್ನು ಅಲೋಕೇಟ್ ಮಾಡಿದ್ದಾರೆ. ಆ ಒಂದು ಡೈರೆಕ್ಷನಲ್ಲಿ ನಾಳೆ ಒಂದು ಫಾರ್ಮಲ್ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ ಕಾರ್ಯಕ್ರಮ ಇದೆ. ಸೊ ಇವು ಆಬ್ಜೆಕ್ಟಿವ್ ಆಫ್ MSDC ಏನಂದರೆ ಇದರಲ್ಲಿ ಈಗ GTTC ಆಲ್ರೆಡಿ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಲ್ರೆಡಿ 94ಇಂದ ಅಂದರೆ ಆಲ್ಮೋಸ್ಟ್ ಒಂದು 30 ಇಯರ್ಸಿಂದ ನಾವು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಮತ್ತು ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗೆ ಅಂದರೆ ಇಲ್ಲಿರೋಂಥ ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ ಯಾದಗಿರಿ, ಸುತ್ತಮುತ್ತ ಬೀದರು, ಬೇರೆ ಬೇರೆ ಅಂದರೆ ಆಲ್ಮೋಸ್ಟ್ ನಮ್ಮ ಕಲ್ಯಾಣ ಕರ್ನಾಟಕ ರೀಜನ್ ವಿದ್ಯಾರ್ಥಿಗಳು ಗುಲ್ಬರ್ಗ ನಮ್ಮ GTTC ಸೆಂಟರಲ್ಲಿ ಅಡ್ಮಿಷನ್ ತೊಗೊಂಡು ಒಳ್ಳೆಯ ಉನ್ನತ ಸ್ಥಾನದಲ್ಲಿ ಅವರು ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಸಾಕಷ್ಟು ಸ್ಟೂಡೆಂಟ್ಸು ಒಳ್ಳೆಯ ಉನ್ನತ ಒಂದು ಪೊಸಿಷನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ GTTC ಬರೀ ಟೂಲ್ ಆ್ಯಂಡ್ ಡೈ ಮೇಕಿಂಗು, ಪ್ರಿಷನ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸೀಮಿತವಾಗಿರಬಾರ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಅನುಕೂಲ ಆಗಬೇಕಂತ ಹೇಳ್ಬಿಟ್ಟು, ಅಂದರೆ ಒಬ್ಬ SLC ಫೇಲ್ ಆದ ವಿದ್ಯಾರ್ಥಿಯಿಂದ ಹಿಡ್ಕೊಂಡು PUC, BA, BCom, BSc, BBM
ITI, ಡಿಪ್ಲೊಮೊ, BE, MTech ಎಲ್ಲ ಸ್ಟೂಡೆಂಟ್ಸ್ಗೆ ಅವರವರ ಎಜುಕೇಷನ್ಗೆ ತಕ್ಕ ಹಾಗೆ ಯಾವ ರೀತಿ ಸ್ಕಿಲ್ನನ್ನು ಅವ್ರನ್ನ ಎಜುಕೇಷನ್ ಮುಖಾಂತರನೇ ಸ್ಕಿಲ್ಲಿಂಗ್ ಇಂಟಿಗ್ರೇಟ್ ಮಾಡಿಬಿಟ್ಟು ಅವ್ರಿಗೆ ಎಂಪ್ಲಾಯಬಲ್ ಸ್ಕಿಲ್ಸ್ ಅನ್ನೋದನ್ನು ಆ ಎಂಪ್ಲಾಯಬಲ್ ಸ್ಕಿಲ್ಸನ್ನು ಕ್ವಾಲಿಟೀಸ್ನ ಹೆಚ್ಚಿಗೆ ಮಾಡಿದಲ್ಲಿ ಅವರು ಕೆಲಸ ಪಡೆಯೋಕ್ಕೆ ಅವಕಾಶಗಳಿದ್ದಾವೆ. ಮತ್ತು ಸಾಕಷ್ಟು ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಸ್ಕಿಲ್ಡ್ ವರ್ಕ್ಫೋರ್ಸ್ದ ಅವಶ್ಯಕತೆ ಇದೆ. ಪ್ರತಿ ವರ್ಷ ಲಕ್ಷಾಂತರ ಸ್ಕಿಲ್ಡ್ ವರ್ಕ್ಫೋರ್ಸ್ ಅವಶ್ಯಕತೆ ಇದೆ. ಮತ್ತು ನಮ್ಮ ಗುಲ್ಬರ್ಗದಲ್ಲೂ ಸಹ ಕನಿಷ್ಠ 1 ಲಕ್ಷ ವಿದ್ಯಾರ್ಥಿಗಳು SLCಯಿಂದ ಹಿಡ್ಕೊಂಡು PGವರೆಗೂ ಅವರು ಎಜುಕೇಷನ್ ಏನು ಪಡಿತಾ ಇದ್ದಾರೆ ಅವ್ರಿಗೂ ಸಹ ಇದು ಹೆಲ್ಪ್ ಆಗುತ್ತೆ. ಮತ್ತು ಇದು ಟಾರ್ಗೆಟ್ ಇದು ಪ್ರತಿ ವರ್ಷ ಕನಿಷ್ಠ ಒಂದು 2,500 ವಿದ್ಯಾರ್ಥಿಗಳನ್ನ ಟ್ರೈನ್ ಮಾಡಬೇಕಂತಿದೆ. ಇದು ಇನಿಷಿಯಲಿ ಶಾರ್ಟ್ ಟರ್ಮ್ ಕೋರ್ಸಸ್, ಒಂದು 3 ತಿಂಗಳ ಅವಧಿಯಿಂದ ಹಿಡ್ಕೊಂಡು 1 ವರ್ಷದ ಅವಧಿ ಕೋರ್ಸ್ಗಳನ್ನು ನಾವು ಮಾಡ್ತೀವಿ. ಅಂದರೆ ಇದರಲ್ಲಿ ಫೋಕಸ್ಡ್ ಸೆಕ್ಟರ್ಸ್ ಏನಂದರೆ ಈಗ BA BCom ಅವ್ರಿಗೆ ಬ್ಯಾಂಕಿಂಗ್ ಫೈನಾನ್ಸ್ ಸೆಕ್ಟರು, ಆಮೇಲೆ ಹೆಲ್ತ್ ಕೇರ್ ಸೆಕ್ಟರು, ಆಮೇಲೆ ಹಾಸ್ಪಿಟಾಲಿಟಿ ಸೆಕ್ಟರು. ಇದು ಏನಂದರೆ ಈವನ್ BA ಓದಿ PUC ಓದಿದ್ರು ಸಹ. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿ ಜಿಲ್ಲಾ ಘಟಕದ 2024ರ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಭ್ಯರ್ಥಿಯಾಗಿ ಬಸವರಾಜ ಬಳುಂಡಗಿ ಅವರು ಚುನಾವಣಾ ಕಣಕ್ಕಿಳಿದಿರುವ ಕುರಿತು ರವಿವಾರ ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿ ಘಟಕದ 2024ರಿಂದ 29ನೇ ಸಾಲಿನ ಅವಧಿಗಾಗಿ ಜಿಲ್ಲಾಧ್ಯಕ್ಷ ಖಜಾಂಚಿ ರಾಜ್ಯ ಪರಿಷತ್ ಸದಸ್ಯರ ಸ್ಥಾನಗಳಿಗೆ ದಿನಾಂಕ 4ನೇ ಡಿಸೆಂಬರ್ 2024ರಂದು ಬೆಳಗ್ಗೆ 9ರಿಂದ ಸಾಯಂಕಾಲ 4 ಗಂಟೆಯವರೆಗೆ ನಡೆಯುವ ಚುನಾವಣೆಯಲ್ಲಿ ಪರಿವರ್ತನಾ ಪೆನಲ್ನ ಅಭ್ಯರ್ಥಿಗಳಾದ ಚಿತ್ತಾಪುರ ತಾಲೂಕಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಬಸವರಾಜ ಬಳುಂಡಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ, ಸುರೇಶ್ ವಗ್ಗೆ ಖಜಾಂಚಿ ಸ್ಥಾನಕ್ಕೆ ಮತ್ತು ಧರ್ಮರಾಯ ಜವಳಿ ಇವರು ರಾಜ್ಯ ಪರಿಷತ್ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದು, ಅವರ ಗೆಲುವಿಗಾಗಿ ಎಲ್ಲಾ ನಿರ್ದೇಶಕರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಲು ರವಿವಾರ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಬಸವರಾಜ ಬಳುಂಡಗಿ, ಖಜಾಂಚಿ ಸ್ಥಾನದ ಅಭ್ಯರ್ಥಿ ಸುರೇಶ್ ವಗ್ಗೆ, ರಾಜ್ಯ ಪರಿಷತ್ ಸದಸ್ಯ ಅಭ್ಯರ್ಥಿ ಧರ್ಮರಾಯ ಜವಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಳೆದ ಅವಧಿಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ನಿಜಲಿಂಗಪ್ಪ ಕೋರಳಿಯವರೇ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಳೆದ ಅವಧಿಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಚಂದ್ರಕಾಂತ್ ಏರಿ ಸರ್ ಅವರೇ, ಚಂದ್ರಕಾಂತ್ ಏರಿ ಅವರೇ ಮತ್ತು ಶಾಬಾದ್ ತಾಲೂಕಾ ನೂತನ ನಿರ್ದೇಶಕರಾದಂಥ ಸಂತೋಷ್ ಸಲ್ಗಾರ್ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ, ಸಲ್ಗರ್ ಹಾಗೂ ಕಲಬುರಗಿ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಾಬು ಮೌರ್ಯ ಅವರಿಗೂ ಕೂಡ ಇವತ್ತು ಸ್ವಾಗತವನ್ನು ಕೋರುತ್ತಾ, ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಚಿತ್ತಾಪುರ ತಾಲೂಕಾ ಘಟಕದ 3ನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿ ಈ 2024ನೇ ಸಾಲಿನ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಯನ್ನು ಬಯಸಿದ್ದೇನೆ. ಹಾಗಾಗಿ ಇವತ್ತು ಡಿಸೆಂಬರ್ 4ನೇ ತಾರೀಕಿನಂದು ಜಿಲ್ಲಾ ಪದಾಧಿಕಾರಿಗಳ ಚುನಾವಣೆ ನಡೆಯಲಿದ್ದು, ಈ 3 ಅಭ್ಯರ್ಥಿಗಳು ನನ್ನ ಪೆನಲಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇವೆ. ಈ ಬಾರಿ ನಾವು ಬದಲಾವಣೆಯನ್ನು ಮಾಡುವ ಸಲುವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಪರಿವರ್ತನಾ ಪೆನಲ್ ಅಂತ ರಚನೆ ಮಾಡಿಕೊಂಡು ಸುಮಾರು ಕಲಬುರಗಿ ಜಿಲ್ಲೆಯಲ್ಲಿ 50 ಮತಕ್ಷೇತ್ರಗಳಿವೆ. ಈ 50 ಮತಕ್ಷೇತ್ರಗಳಲ್ಲಿ 66 ಸ್ಥಾನಗಳು ಚುನಾಯಿತ ಪ್ರತಿನಿಧಿಗಳು ಆಯ್ಕೆಯಾಗುವಂಥದ್ದು ಮತ್ತು 10 ತಾಲೂಕುಗಳ ಅಧ್ಯಕ್ಷರು ಈ ಮತದಾನದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಕಲಬುರಗಿ ಜಿಲ್ಲೆಯಲ್ಲಿ 76 ಮತದಾರರು ಮತದಾನ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. 76 ಮತದಾರರು. ಇವತ್ತು ನಾವು ಈ ಬಾರಿ ಕಲಬುರಗಿ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಬದಲಾವಣೆ ಮಾಡ್ತಕ್ಕಂಥ ಉದ್ದೇಶದಿಂದ
ಕಲಬುರಗಿ ಜಿಲ್ಲೆಯಲ್ಲಿ 50 ಮತಕ್ಷೇತ್ರಗಳಲ್ಲಿ ನಮ್ಮ ಪರಿವರ್ತನಾ ಪೆನಲ್ ಒಂದು ಬೆಂಬಲಿತ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಇಳಿಸಿದ್ದೀವಿ. ಸೊ ನವಂಬರ್ 14ನೇ ತಾರೀಕಿನಂದು ಏನು ನಿರ್ದೇಶಕರ ಚುನಾವಣೆ ಆಯಿತು, ಆ ನಿರ್ದೇಶಕರ ಚುನಾವಣೆಯಲ್ಲಿ ನಮ್ಮ ಪರಿವರ್ತನಾ ಪೆನಲ್ ಬೆಂಬಲಿತ ಅಭ್ಯರ್ಥಿಗಳು 54 ಅಭ್ಯರ್ಥಿಗಳು ಜೈವೇರಿ ಗಳಿಸಿರ್ತಕ್ಕಂಥದ್ದು ಭಾಳ ಸಂತೋಷದಿಂದ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಮತದಾರರು, ನೌಕರ ಬಾಂಧವರು ಈ ಬಾರಿ ಬದಲಾವಣೆ ಆಗಲೇಬೇಕಂತಕ್ಕಂಥ ಉದ್ದೇಶದಿಂದ ನಮ್ಮ ಪರಿವರ್ತನಾ ಪೆನಲ್ ಅಭ್ಯರ್ಥಿಗಳಿಗೆ ಜಯವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ನಾನು 2 ಬಾರಿ ಸುಮಾರು 10 ವರ್ಷ ಚಿತ್ತಾಪುರ ತಾಲೂಕಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ಕಲಬುರಗಿ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಒಬ್ಬ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆ ಅನೇಕ ಸಮಸ್ಯೆಗಳ ಸುಳಿಯಲ್ಲಿ ನೌಕರರ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡಬೇಕಾಗಿತ್ತು. ಇವತ್ತು ಕಲಬುರಗಿ ಜಿಲ್ಲಾ ಅಧ್ಯಕ್ಷರು ತಮಗೆಲ್ಲ ಗೊತ್ತಿದೆ, ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಸ್ತ ಸರ್ಕಾರಿ ನೌಕರ ಬಾಂಧವರಿಗೆ ಗೊತ್ತಿದೆ. ನಮ್ಮ ಕಾರ್ಯವೈಖರಿ, ಸಂಘಟನೆ ಕಾರ್ಯವೈಖರಿಯನ್ನು ಸಾರ್ವಜನಿಕರ ಜೊತೆಗೆ ಇವತ್ತು ನೌಕರರು ಗಮನಿಸ್ತಿದ್ದಾರೆ. ಹೀಗಾಗಿ 10 ವರ್ಷದ ಅವಧಿಯಲ್ಲಿ ಇವತ್ತು ಸಂಘಟನೆ ಕಾರ್ಯವೈಖರಿಯನ್ನು ಬೇಸತ್ತು, ಅಧ್ಯಕ್ಷರ ಕಾರ್ಯವೈಖರಿಯನ್ನು ಬೇಸತ್ತು ಇವತ್ತು ಈ ಬಾರಿ ಹೊಸ ಬದಲಾವಣೆಗೆ ಸ್ಪಷ್ಟವಾಗಿ ನಮಗೆ ಗೆಲುವು ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳಲೇಬೇಕಾಗ್ತದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳು. ಇವತ್ತು ಸರ್ಕಾರಿ ನೌಕರ ಭವನ ನಿರ್ಮಾಣ ಮಾಡಬೇಕಾಗಿತ್ತು. ಅನೇಕ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಅನೇಕ ನೌಕರ ಭವನಗಳನ್ನು ಬೃಹತ್ ಪ್ರಮಾಣದಲ್ಲಿ ಇವೆ. ಕಲಬುರಗಿ ಜಿಲ್ಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು KSRTC ನೌಕರ ಬಾಂಧವರು ಒಂದು ಕಲ್ಯಾಣ ಮಂಟಪ. ವಿಜಯಪುರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಡಪದ ಸಮಾಜದ ಜಾತಿ ನಿಂದನೆ ಪದ ಬಳಸಿದ್ದಕ್ಕಾಗಿ ಬಿಜೆಪಿ OBC ರಾಜ್ಯ ಕಾರ್ಯದರ್ಶಿ ಈರಣ್ಣ ಸಿ ಹಡಪದ್ ಸಣ್ಣೂರವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಖಂಡಿಸಿದ್ದಾರೆ. ದಿನಾಂಕ 30 ನವೆಂಬರ್ 2024ರಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡ್ ವಿರೋಧಿಸಿ ನಡೆದ ಹೋರಾಟದಲ್ಲಿ ಹೈದರಾಬಾದಿನ ಅಸದುದ್ದೀನ್ ಓವೈಸಿಗೆ ಬೈಯುವ ಭರದಲ್ಲಿ ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕ್ಷೌರಿಕ ಸಮಾಜದ ಜಾತಿ ನಿಂದನೆ ಪದ, ಅವಾಚ್ಯ ಪದ, ಉರ್ದು ಮೂಲದ ಪದವಾದ ಹಜಾಮ ಪದ ಬಳಕೆ ಮಾಡಿದ್ದಾರೆ. ಇದಕ್ಕೆ ಹಡಪದ ಸಮಾಜದ ಮುಖಂಡನಾಗಿ ಹಾಗೂ ಬಿಜೆಪಿ OBC ರಾಜ್ಯ ಕಾರ್ಯದರ್ಶಿಯಾಗಿ ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸುತ್ತೇನೆ ಎಂದು ಈರಣ್ಣ ಸಿ ಹಡಪದ್ ಸಣ್ಣೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಹೇಳಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಹಡಪದ ಸಮಾಜದ ಕಾರ್ಯಾಧ್ಯಕ್ಷರಾದ ಭಗವಂತ ಹಡಪದ್ ಹೊನ್ನಕಿರಣಗಿ, ಸಮಾಜದ ಗೌರವಾಧ್ಯಕ್ಷರಾದ ಬಸವರಾಜ್ ಸೂಗೂರ್, ಬಿಜೆಪಿ OBC ಮೋರ್ಚಾದ ಶಹಬಾದ್ ಮಂಡಲದ ಅಧ್ಯಕ್ಷರಾದ ಬಸವರಾಜ್ ಹಡಪದ್ ಹಳ್ಳಿ, ಸಮಾಜದ ಮುಖಂಡರಾದ ಶಂಕರ್ ಹಡಪದ್ ಹರವಾಳ್, ಶ್ರೀನಿವಾಸ ರಡಗೆಯ ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ್ ಕಿಳ್ಳಿ, ಹಡಪದ ಸಮಾಜದ ಉಪಾಧ್ಯಕ್ಷರಾದ ಅಪ್ಪಾರಾವ್ ಬಟಗೇರ, ಸಣ್ಣೂರಿನ ಬಿಜೆಪಿ ಮುಖಂಡರಾದ ಸೋಮು ಸಣ್ಣೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊನ್ನೆ ನಡೆದಂಥ 30ನೇ ತಾರೀಕಿನ ದಿವಸ ಒಂದು ವಕ್ಫ್ ಬೋರ್ಡ್ ವಿರೋಧಿಸಿ ಚಳವಳಿ ಮಾಡ್ತಕ್ಕಂಥ ಬಸವರಾಜ್ ಪಾಟೀಲ್ ಯತ್ನಾಳ್ ಶಾಸಕರು ವಿಜಯಪುರ ಅವರು ಹೈದರಾಬಾದ್ನ ಅಸದುದ್ದೀನ್ ಓವೈಸಿಗೆ ಬೈಯುವ ಭರದಲ್ಲಿ ನಮ್ಮ ಜಾತಿ ನಿಂದನೆ ಪದವಾದ, ಅವಾಚ್ಯ ಪದವಾದ ಮತ್ತು ನಮ್ಮ ಉರ್ದು ಮೂಲದಿಂದ ಬಂದಂತಹ ಪದ ಹಜಮ ಪದ ಒಂದು ಬಳಸಿ ಇವತ್ತಿನ ದಿವಸ ನಮ್ಮ ಕರ್ನಾಟಕದಲ್ಲಿ 18ರಿಂದ 20 ಲಕ್ಷ ಜನಸಂಖ್ಯೆಯನ್ನು ಕ್ಷೌರಿಕ ಜನಾಂಗದಲ್ಲಿದ್ದೀವಿ, ಎಲ್ಲರಿಗೆ ನೋವು ಉಂಟು ಮಾಡ್ತಕ್ಕಂಥ ಕೆಲಸ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ್ದಾರೆ. ಇವರು ಹರಕು ನಾಲಿಗೆ ಯತ್ನಾಳ್ ಅವರು. ನಿಮಗೇನಾದರೂ ಮಾನ ಮರ್ಯಾದಿದೆಯಾ ಅಥವಾ ಇಲ್ವಾ? ಏನು 3 ಬಿಟ್ಟು ನಿಂತಿದ್ದೀರಾ? ಮಾತೆತ್ತಿದರೆ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರು ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಬಗ್ಗೆ ಬೈಯೋದು ಬಿಟ್ಟು ನಿಮಗೆ ಏನೂ ಕೆಲಸ ಇಲ್ಲ ಅಂತ ಕಾಣುತ್ತೆ. ಕಲಬುರಗಿಗೆ ತಾವು ವಕ್ಫ್ ಬೋರ್ಡ್ ವಿರೋಧಿಸಿ ಕೆಲವು ದಿನಗಳ ಹಿಂದೆ ಒಂದು ಹೋರಾಟ ಹಮ್ಮಿಕೊಂಡಿದ್ರಿ. ಆ ಹೋರಾಟ ಹಮ್ಮಿಕೊಂಡದ ದಿನದಂದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು BS ಯಡಿಯೂರಪ್ಪರ ಅಭಿಮಾನಿಗಳು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋರಿದ್ದೆವು. ಆದರೆ ಹಿರಿಯರ ಮಾತು ಕೇಳಿ ಆ ಕಪ್ಪು ಬಟ್ಟೆ ಪ್ರದರ್ಶನವನ್ನು ನಾವು ಬಿಟ್ಟಿದ್ದೆವು. ಯಾಕಪ್ಪ ಅಂತಂದರೆ ಇಂದಾದರೂ ನಾಳೆ ಯತ್ನಾಳ್ ಅವರು ಸರಿ ಹೋಗ್ತಾರೆ.
ತಿದ್ದುಕೋತಾರೆ ಅಂತ ತಿಳ್ಕೊಂಡು ನಾವು ಅವತ್ತಿನ ದಿವಸ ಹಿರಿಯರ ಮಾತು ಕೇಳಿ ಬಿಟ್ಟಿದ್ದೆವು. ಆದರೆ ಯತ್ನಾಳ, ಬಚ್ಚಲುಬಾಯಿ ಯತ್ನಾಳವರು, ಹರುಕುಬಾಯಿ ಯತ್ನಾಳವರು ಅದೇ ರಾಗ ಅದೇ ತಾಳ ಮುಂದುವರಿಸಿದ್ದಾರೆ. ಅದೇ ಬಾಗಲಕೋಟೆಯಲ್ಲಿ ಇವತ್ತು ಯತ್ನಾಳವರು ಯಡಿಯೂರಪ್ಪ ಅವರಿಗೆ ಬೈತಾರೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈತಾರೆ, ಮತ್ತು ಯಾವುದೋ ಜಾತಿಗೆ ಬೈತಾರೆ, ಯಾರೋ ವ್ಯಕ್ತಿಗೆ ಬೈತಾರೆ. ಆದರೆ ಇವತ್ತು ಅದೇ ಬಾಗಲಕೋಟೆಯಲ್ಲಿ ವಾಗ್ಬೋಟ್ ಹೋರಾಟದಲ್ಲಿ ವಿಶ್ವಕಂಡ ದಾರ್ಶನಿಕ ಶರಣ ವಿಶ್ವಗುರು ಮಹಾಮಾನವತೆ ಅಣ್ಣ ಬಸವಣ್ಣನವರ ಬಗ್ಗೆ ಹಗುರವಾಗಿ ಅಪಹಾಸ್ಯವಾಗಿ ಬಸವಣ್ಣನವರು ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಂಥ ವಿವಾದಿತ ಹೇಳಿಕೆಯನ್ನು ಇವತ್ತು ಬಸವಣ್ಣರ ಬಗ್ಗೆ ವಿವಾದಿತ ಹೇಳಿದಂಥ ಕನಿಷ್ಠ ಕೀಳ ಮಟ್ಟದ ಒಂದು ಮಾತನ್ನು ಆಡಿದ್ದಾರೆ. ಅಂದರೆ ಅವರು ಆಲೋಚನೆಗಳು ಎಷ್ಟು ಇರಬೇಕು ಬಸವಣ್ಣರ ಬಗ್ಗೆ ಕೂಡ ಬಿಟ್ಟಿರೋರು ಅಂಥದ್ದು ಮಾತನ್ನು ಆಡಿದ್ದಾರೆ ಇವತ್ತಿನ ದಿವಸ. ಆ ಒಂದು ಮಾತನ್ನು ಕೇಳಿ ಎಲ್ಲ ಕರ್ನಾಟಕದ ಮಠಾಧೀಶರು ಆಗಲಿ, ಶರಣ ಜೀವಿಗಳಾಗಲಿ, ಶರಣ ಭಕ್ತರಾಗಲಿ ಎಲ್ಲರೂ ಕೂಡ ಅದಕ್ಕೆ ತೀವ್ರವಾದ ಖಂಡನೆ ವ್ಯಕ್ತಪಡಿಸಿದ್ದಾರೆ. ನೀವು ನಿಮ್ಮ ಎರಡನೇ ಅಸಲಿ ಮುಖವನ್ನು ತೋರಿಸಿದಿರಿ. ಶರಣರಿಗೆ ವಿವಾದಿತ ಹೇಳಿಕೆಯನ್ನು ನೀಡಿ ನೀವು ಎಷ್ಟು ಕನಿಷ್ಠ ಎಂದು ಹೇಳಿದಿರಿ. ಸಮಾಜವನ್ನು ಗುರಿಯಾಗಿಟ್ಟುಕೊಂಡು ಮತ್ತು ಯಾವ ಸಮಾಜ ಗೌರವವಿಲ್ಲದೆ ಮಾತನಾಡುವುದು ಮತ್ತು ಜಾತಿ ನಿಂದಿನ ಪದ ಬಳಸುವುದು ಎಲ್ಲವನ್ನು ಹಗುರವಾಗಿ ಅಪಹಾಸ್ಯವಾಗಿ ಮಾಡುವುದು. ಮೊನ್ನೆ ಹಜಾಮ ಪದ ಬಳಸಿದ್ದಕ್ಕೆ ಕರ್ನಾಟಕ 20 ಲಕ್ಷ ಜನಸಂಖ್ಯೆ ಚೌರಿಕರಿಗೆ ಮನಸ್ಸು ನೋವು ಉಂಟು ಮಾಡಿದೆ. ಕಾರಣ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಒಂದು ವೇಳೆ ಕ್ಷಮೆ ಕೇಳದಿದ್ದಲ್ಲಿ ಇಡೀ ರಾಜ್ಯದ ಎಲ್ಲ ಚೌರಿಕರು ಒಂದುಗೂಡಿ ಇವತ್ತು ಒಂದು ಯತ್ನಾಳವರ ಮನೆಯಾದ ಬಿಜಾಪುರನಲ್ಲಿ ಚೌರ ಮಾಡಿದಂಥ ಕೂದಲನ್ನು ತೆಗೆದುಕೊಂಡು ಅವರ ಮನೆ ಮೇಲೆ ಹಾಕಿ ಉಗ್ರವಾದ ಹೋರಾಟ ಮಾಡಲು ಎಲ್ಲ ನಮ್ಮ ಚೌರಿಕ ಜನಾಂಗದವರು ತೆಗೆಯಾಗಿದ್ದಾರೆ. ಹರಕು ಮತ್ತು ಬಚ್ಚಲಬಾಯಿ ಯತ್ನಾಳವರೇ ಒಂದೊಂದು ಸಮಾಜಕ್ಕೆ ಮೇಲು ಕಟ್ಟಿ ವಿವಾದಾತ್ಮಕ ಹೇಳಿಕೆ ಹೇಳದಲ್ಲದೆ ಅಶಾಂತಿ ಕದಡಿಸುವ, ಜಾತಿಗಳ ನಡುವೆ ಜಗಳ ಹಚ್ಚುವ ಕೆಲಸ ಮಾಡುತ್ತಾ ನೀವು ಇದ್ದೀರಿ. ಇದ್ದಂತಹ ಹೇಳಿಕೆಗಳನ್ನು ಹೇಳಿ ಕರ್ನಾಟಕದಲ್ಲಿ BJP ಹಿನ್ನಡೆಯಾಗಲು ಕಾರಣವಾಗಿದ್ದೀರಿ. ಕೆಲವು ದಿನಗಳ ಹಿಂದೆ ಕರ್ನಾಟಕದಲ್ಲಿ 3 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಚುನಾವಣೆ ಇತ್ತು. ನಿಮ್ಮಿಂದಲೇ, ನಿಮ್ಮ ಹೇಳಿಕೆಯಿಂದಲೇ, ನಿಮ್ಮ ಒಂದು ಕನಿಷ್ಠ ಗೀಳ ಹೇಳಿಕೆಯಿಂದೇ, ವಿವಾದಾತ್ಮಕ ಹೇಳಿಕೆಯಿಂದಲೇ ಸೋಲು ಅನುಭವಿಸಿದೆವು. ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡು ಒಳ್ಳೆಯ ಸಂಘಟನೆ ಮಾಡಿ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಲು ಶ್ರಮಪಟ್ಟಿದ್ದಾರೆ. ಹಾಗೂ ಅವರ ಪುತ್ರನಾದ ಮತ್ತು BJP ರಾಜ್ಯಾಧ್ಯಕ್ಷ B.A. ಯಜೇಂದ್ರ ಕೂಡ ಅವರ ಹಾದಿಯಲ್ಲಿ ನಡೆದು ಪಕ್ಷ ಸಂಘಟನೆ ಅಧಿಕಾರಕ್ಕೆ ತರಲು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಬಂಧುಗಳೇ. ಅದೇ ರೀತಿಯಾಗಿ ಯತ್ನಾಳವರಿಗೆ ವಿನಾಶಕಾಲೇ ವಿಪರೀತ ಬುದ್ಧಿ ಎನ್ನುವ ಹಾಗೆ ಯತ್ನಾಳವರಿಗೆ ರಾಜಕೀಯ ವಿನಾಶಕಾಲ ಬಂದಿದೆ. ಜನರು ಅವರನ್ನು ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಅದಕ್ಕೆ ಅನ್ನೋ ಅಹಂಕಾರ ಬಹಳ ಬಂದಿದೆ. ಬಸವಣ್ಣನವರ ಒಂದು ವಚನದ ಹೇಳಿದ್ದಾರೆ, ತನಗಾದ ಆಗೇನು, ತನಗಾದ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು, ಮನೆಯೊಳಗಿನ ಕಿಚ್ಚು ಮನೆ ತನ್ನ ಮನೆ ಸುಡೋದಲ್ಲೇ ನೆರೆ ಮನೆ ಸುಡುವುದೇ ಎನ್ನ ಕೂಡಲ ಸಂಗಮ ದೇವ. ಹಾಗೆ ಯತ್ನಾಳ ಅಹಂಕಾರ ಕೋಪದಿಂದ ತನ್ನ ತಾನೇ ಸುಟ್ಟುಕೊಳ್ಳುತ್ತಿದ್ದ. ರಾಜಕೀಯವಾಗಿ ಬಸವಣ್ಣನ ಜನ್ಮಭೂಮಿಯಲ್ಲಿ ಹುಟ್ಟಿ ಬಸವಣ್ಣನವರ ಹೆಸರು ಹೇಳಿ ಬಸವಣ್ಣನವರ ಹೆಸರನ್ನು ಇಟ್ಟುಕೊಂಡು ಅವರ ಬಗ್ಗೆ ಹಗುರವಾಗಿ ಅಪಾಸ್ಯವಾಗಿ ಬಸವಣ್ಣನ ಹೊಳೆಯಲ್ಲಿ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದನ್ನು ವಿವಾದಾತ್ಮಕ ಹೇಳಿ ನೀಡಿದಲೇ ಅದಕ್ಕೆ ನಿಮಗೆ ಬಸವ ಭಕ್ತರ ಹಾಗೂ ಬಸವಾದಿ ಪ್ರಮುಖರ ಶಾಪ ತಟ್ಟದೆ ಬಿಡೋದು ಮುಂದೊಂದು ದಿನ. ದಲಿತರಿಗಾಗಿ ಮೀಸಲಿಟ್ಟಿರುವ ಅನುದಾನದ ಸಮರ್ಪಕ ಬಳಕೆಗಾಗಿ ಒತ್ತಾಯಿಸಿ ಡಿಸೆಂಬರ್ 17ರಂದು ಬೆಳಗಾವಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದದ ವತಿಯಿಂದ ಜನಜಾಗೃತಿ ಸಂಘರ್ಷ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ದಿನಾಂಕ 17ನೇ ಡಿಸೆಂಬರ್ 2024ರಂದು ಬೆಳಗಾವಿಯಲ್ಲಿ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಹಾಗೂ ದಲಿತರಿಗೆ ಮೀಸಲಿಟ್ಟಿರುವ ಅನುದಾನ ಸಮರ್ಪಕ ಬಳಕೆಗಾಗಿ ಒತ್ತಾಯಿಸಿ ಜನಜಾಗೃತಿ ಸಂಘರ್ಷ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿಯ ಜಿಲ್ಲಾ ಸಂಚಾಲಕರಾದ ಕಾಶಿನಾಥ್ ಶಳಗಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾದ ಶಿವಶರಣಪ್ಪ ವಾಡಿ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಿಲೀಪ್ ಕುಮಾರ್ ಕಿರಸಾವಳಗಿ, ಮಹಿಳಾ ರಾಜ್ಯ ಸಂಘಟನಾ ಸಂಚಾಲಕಿ ಮಂಜುಳಾ ಸುರಪೂರ್, ಜಿಲ್ಲಾ ಸಂಚಾಲಕಿ ಅಶ್ವಿನಿ ಬಾರಿಗಿಡ, ಜಿಲ್ಲಾ ಸಂಘಟನಾ ಸಂಚಾಲಕಿ ಪವಿತ್ರ ವಾಡಿ, ಕಾಳಗಿ ತಾಲೂಕಾ ಸಂಚಾಲಕರಾದ ಮಾರುತಿ ತೇಗಲತಿಪ್ಪಿ, ಕಮಲಾಪುರ ತಾಲೂಕಾ ಸಂಚಾಲಕರಾದ ಅಮರನಾಥ್ ಪಟ್ಟಣ. ಅನೇಕ ಯೋಜನೆಗಳನ್ನು ದಲಿತರ ಅಭಿವೃದ್ಧಿಯಾಗಿ ಬಳಸಬೇಕಾಗಿತ್ತು. ಅದನ್ನು ನಿರ್ಲಕ್ಷ್ಯ ತೋರಿ ಇವತ್ತೇನಪ್ಪ ಅಂದ್ರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಹಾಗಾಗಿ ಹಕ್ಕೊತ್ತಾಯ ಮುಖಾಂತರ ಇನ್ನೊಂದೇನಪ್ಪ, ಕಲಬುರಗಿ ಜಿಲ್ಲೆಯ ಸನ್ನತಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನೆಯನ್ನು ಆಂಧ್ರದ ಬುದ್ಧ ಮಾದರಿಯಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಜಾಗೃತಿ ಮಟ್ಟದ ಈ ಒಂದು ಪ್ರವಾಸಿ ತಾಣವನ್ನು ಮಾಡಬೇಕಾಗಿ ಇವತ್ತೇನಪ್ಪ ಅಂದ್ರೆ ನಾವು ಹೋರಾಟ ಮಾಡ್ತಿದ್ದೇವೆ. ಹಾಗಾಗಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ನಮ್ಮ ಹೆಸರು ಭೀಮರಾಯ್ ಸಿಂದಗೇರಿ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ, ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿ ನಮ್ಮ ಸಂಘಟನೆಯಿಂದ ಸುಮಾರು ಒಂದು 5,000
ಜನಸಂಖ್ಯೆಯನ್ನು ಸೇರಿಸಿ ಅಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಏಕೆಂದರೆ ನಮ್ಮ ಹಕ್ಕುಹಿತಗಳು ಈ ಮೇಲಿನಾಗೆ ನಮ್ಮ ಜಿಲ್ಲಾ ಸಂಚಾಲಕರು ಈಗಾಗಲೇ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಸನ್ನತಿ ಪ್ರಾಧಿಕಾರದ ಯೋಜನೆಯ ಆಂಧ್ರದ ಬುದ್ಧನ ಮಾದರಿಯಲ್ಲಿ ಸುಮಾರು 200 ಎಕರೆ ಪ್ರದೇಶದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಜಾಗತಿಕ ಮಟ್ಟದ ಪ್ರವಾಸಿ ತಾಣವನ್ನಾಗಿ ಮಾಡಲು 500 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ನಮ್ಮ ಮೊದಲನೇ ಮನವಿ. ಆಮೇಲೆ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಬುದ್ಧ ವಿಹಾರದ ನಿರ್ಮಾಣ ಮಾಡಲು ಸರ್ಕಾರದ ವತಿಯಿಂದ ತಲಾ 10 ಎಕರೆ ಜಮೀನು ಮಂಜೂರು ಮಾಡಬೇಕು ಮತ್ತು ಸಾಮ್ರಾಟ್ ಅಶೋಕ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಿಸಬೇಕು. ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ, ಕೊಲೆ, ಬಹಿಷ್ಕಾರದಂಥ ಕಾರಣಗಳು ನಡೆಯುತ್ತಿರುವುದರಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ, ಯಾದಗಿರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪ್ರತಿ ಹಳ್ಳಿಯಲ್ಲಿ ವಾರಕ್ಕೊಮ್ಮೆ ದಲಿತರ ಕ್ಷೌರ ಮಾಡಲು ವ್ಯವಸ್ಥೆ ಮಾಡಿ ಕ್ರಮ ಕೈಗೊಳ್ಳಬೇಕು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.